ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ವಶೀಕರಣ ಏನು ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು ಅಥವಾ ಪುರುಷ ವಶೀಕರಣ ಸ್ತ್ರೀ ವಶೀಕರಣದ ಬಗ್ಗೆ ನಾನು ಹಲವಾರು ವಿಡಿಯೋದಲ್ಲಿ ಹೇಳ್ತೀನಿ. ಈ ಫೋಟೋದ ಮೂಲಕ ನೀವೆಲ್ಲೋ ಕೂತ್ಕೊಂಡು ಫೋಟೋ ಕಳಿಸಿದ ತಕ್ಷಣವೇ ವಶೀಕರಣ ಮಾಡೋದಕ್ಕಾಗಲ್ಲ. ಅದಕ್ಕೆ ಆದಂಥ ಕೆಲವು ರೀತಿ ನೀತಿ ಅಂತಕ್ಕಂಥದ್ದಿರ್ತದೆ, ಅದಕ್ಕೆ ಆದಂಥ ಕೆಲವು ವಿಧಿವಿಧಾನಗಳಿರ್ತವೆ ಅಂತ ಹೇಳ್ತಾ ಇರ್ತೀನಿ ನಾನು. ಕಾರಣ ಏನು? ಅದಕ್ಕೆ ಕಾರಣ ಬೇಕಲ್ವಾ? ಯಾವ ರೀತಿ ವಶೀಕರಣ ಅಂತಕ್ಕಂಥದ್ದನ್ನು ಮಾಡಬೇಕು, ಮಾಡಿದ್ರೆ ಯಾವ ರೀತಿ ಫಲಿತಾಂಶ ಕೊಡ್ತದೆ ಅಂತಂದರೆ, ಎಷ್ಟೋ ದಿನದಿಂದ ಕಿತ್ತೋಗಿರಲಿ ಸಂಬಂಧ ಅಂತಕ್ಕಂಥದ್ದು ಅದನ್ನು ಆಟೋಮೆಟಿಕಲಿ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಆಗಬೇಕು. ಅಷ್ಟು ಮಂತ್ರಸಿದ್ಧಿ ಆಗಿರಬೇಕು. ಅಂಥ ಪವರ್ಫುಲ್ ಆದಂಥ ಒಂದು ಮಂತ್ರವನ್ನು ಅದನ್ನು ಸಾಧನೆ ಮಾಡಿರಬೇಕು. ಅಂಥವ್ರಿಗೆ ಮಾತ್ರ ವಶೀಕರಣ ಮಾಡೋದಕ್ಕೆ ಸಾಧ್ಯ. ಯಾರಂದ್ರೆ ಅವರು ಎಲ್ಲಂದ್ರಲ್ಲಿ ಕೂತ್ಕೊಂಡು ವಶೀಕರಣ ಮಾಡ್ತೀವಿ ಫೋಟೋ ಕಳಿಸಿ ಅಂದ ತಕ್ಷಣವೇ ಆಗಲ್ಲ. ಕಾರಣ ಏನು ಅಂದರೆ, ನೋಡಿ, ನಾನು ಇಲ್ಲಿಗೆ ಬಗಳಾಮುಖಿಯನ್ನು ಆವಾಹನೆ ಮಾಡಿದ್ದೀನಿ. ಈ ಸ್ಥಳದಲ್ಲಿ ನೋಡಿ, ನಾನು ಇವಾಗ ಚಿಟ್ಟಳ್ಳಿಯಲ್ಲೇ ಮುಚ್ಚಿಟ್ಟಿದ್ದೀನಿ. ಇಲ್ಲಿಗೆ ಬಗಳಾಮುಖಿಯನ್ನು ಆವಾಹನೆ ಮಾಡಿದ್ದೀನಿ. ಇದ್ರೊಳಗಡೆ ನಾವು ಏನು ಹಾಕಿರ್ತೀವಿ ಅಂತಕ್ಕಂಥ ಒಂದು ವಸ್ತು ಏನು ಹಾಕಿರ್ತೀವಿ ಅಲ್ಲಿ ಆ ತಪ್ಪಲೆ ಒಳಗಡೆ, ಅಲ್ಲಿಗೆ ನಾವು ಆವಾಹನೆ ಮಾಡಿದ್ದೀವಿ. ಅದೆಲ್ಲ ಸೀಕ್ರೆಟು. ಯಾವ ವ್ಯಕ್ತಿಗೆ ಏನಾಗಬೇಕು, ಯಾವ ರೀತಿ ಬಿಟ್ಟೋಗವ್ರೆ, ಅವ್ರು ಯಾವ ಊರು, ಏನು ಎತ್ತ, ಇದನ್ನೆಲ್ಲ ನಾವು ಸಂಕಲ್ಪ ಮಾಡಿ ಬಗಳಾಮುಖಿಯನ್ನು ಆವಾಹನೆ ಮಾಡಿದ್ದೀವಿ. ಅದಾದ ನಂತರ ನೋಡಿ, ಫಸ್ಟಿಗೆ ನಾನು ಅವರ ವ್ಯಕ್ತಿಯ ವಸ್ತು ಮುಖಾಂತರದಲ್ಲಿ ಒಂದು ಬೊಂಬೆ ತಯಾರು ಮಾಡ್ಕೊಂಡಿದ್ದೀನಿ. ನೋಡಿ, ಬೊಂಬೆ ತಯಾರು ಮಾಡ್ಕೊಂಡಿದ್ದೀನಿ. ಈ ಬೊಂಬೆಗೆ ಯಾವ ವ್ಯಕ್ತಿಯನ್ನು ವಶೀಕರಣ ಮಾಡಬೇಕು ಆ ವ್ಯಕ್ತಿಯ ಫೋಟೋ ಅಥವಾ ಅವರ ಒಂದು ಬಟ್ಟೆ ಅಂತಕ್ಕಂಥದ್ದನ್ನು ಹಾಕಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಇಲ್ಲಿಗೆ ಮಡ್ಡಿ ಮರದ ಕಾಯಿ ಅಂತ ಬರ್ತದೆ, ಇದನ್ನ ಹಾಕ್ತೀನಿ. ಇದಾದ್ಮೇಲೆ ಇದಕ್ಕೆ ಪೆಟ್ಲಿ ಕಾಯಿ ಅಂತ ಹೇಳ್ತೀವಿ ನಾವು, ಪೆಟ್ಲಿ ಗಿಡದ ಕಾಯಿ, ಇದನ್ನು ಉಪಯೋಗಿಸ್ತೀವಿ. ಮತ್ತು ನೋಡಿ, ಬಲ ಅತಿ ಬಲ, ಬಲ ಅತಿ ಬಲ, ಸಮುದ್ರದಲ್ಲಿ ಸಿಗ್ತಕ್ಕಂಥ ಕಪ್ಪೆ ಚಿಪ್ಪು ನೋಡಿ, ಇದಕ್ಕೆ ಮತ್ತೆ ಗೋಮೂತ್ರಿ ಚಕ್ರ, ಕವಡೆ ನೋಡಿ, ಮತ್ತೆ ಇದಕ್ಕೆ ಚೋಳಬಲ್ದ ಕಾಯಿ ಅಂತ ಹೇಳ್ತೀವಲ್ಲ, ಈ ಚೋಳಬಲ್ದ ಕಾಯಿ ನಾನು ಪ್ರತಿ ವಿಡಿಯೋಲ್ಲೂ ತೋರ್ತಿರ್ತೀನಿ. ಇದನ್ನ ಹಾಕಿದ್ದೀನಿ ಎರಡು. ನೋಡಿ, ಅಂಕೋಲೆ ಶಂಕೋಲೆ ಅಂತಕ್ಕಂಥದ್ದು ನಾನು ವಿಡಿಯೋದಲ್ಲಿ ತೋರ್ತಾ ಇರ್ತೀನಿ. ಇದನ್ನ ಬಳಕೆ ಮಾಡ್ತೀವಿ. ಇದಾದ ನಂತರ ಇದಕ್ಕೆ ಮತ್ತೆ ಗುಜ್ಪತ್ರೆಯನ್ನು ಬಳಕೆ ಮಾಡ್ತೀವಿ. ನೋಡಿ, ಪಾರಿವಾಳದ ಬೀಜ ಮತ್ತು ತವರೆ ಬೀಜ. ಅದಾದ ನಂತರ ಮಾತಂಗಿ ಹೂವು. ನೋಡಿ, ಒಂದು ವಶೀಕರಣಕ್ಕೆ ಯಾವ್ಯಾವ ಐಟಮ್ ಬೇಕು ಅನ್ನೋದನ್ನ ನಾನು ನಿಮಗೆ ತೋರ್ತಾ ಇದ್ದೀನಿ. ಇದಾದ ನಂತರ ನೋಡಿ, ಉತ್ತರಾಣಿ ಹಾಕ್ತೀವಿ. ಕಾರಣ ಏನು ಅಂತಂದ್ರೆ ಉತ್ತರ ಗೊತ್ತಾಗಬೇಕು ಅಂತ ಹೇಳಿ. ಅದಾದ ನಂತರ ಬಿಳಿ ಎಕ್ಕದು ಹಾಕ್ತೀವಿ. ನೋಡಿ, ಅದಾದ ನಂತರ ಇದು ಕೈಬೇರು ಬಳಕೆ ಮಾಡ್ತೀವಿ. ಮತ್ತು ದಾಸವಾಳ ಹೂವು, ಅರಳಿ ಈ ತರ ಬತ್ತೋಗಿರ್ತಕ್ಕಂಥ ಹೂವನ್ನ ಬಳಕೆ ಮಾಡ್ತೀವಿ. ಯಾಕಂತಂದ್ರೆ ದಾಸವಾಳ ಹೂವು ಹಾಕುವಂಥದ್ದು ರಾಶಿಯಾಗಿರ್ಲಿ ಅಂತ ಹೇಳಿ. ಮತ್ತು ದೈವನಾರು ನೋಡಿ, ದೈವನಾರು ಬಳಕೆ ಮಾಡ್ತೀವಿ. ಅದಾದ ನಂತರ ಆಲದ ಮರದ ಬೀಳು, ಇದೆಲ್ಲದನ್ನು ಹಾಕೊಂಡು ಸರ್ವಸಿದ್ಧಿ ಕಪ್ಪು ಹಾಕೊಂಡು ಅಥವಾ ಮದಾಮಯಿ ವಶೀಮಯಿ ಹಾಕೊಂಡು ಅದಾದ ನಂತರ ಸಂಕಲ್ಪವನ್ನು ಮಾಡಿ, ವ್ಯಕ್ತಿ ನೋಡಿ, ನೇರ ವ್ಯಕ್ತಿ ಕೂರಿಸ್ಕೊಂಡಿದ್ದೀನಿ. ಸಂಕಲ್ಪ ಆದ ನಂತರ ಸಂಕಲ್ಪವನ್ನ ಯಾವ ರೀತಿ ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ, ಇಂಥ ಕಾರಣಕ್ಕೆ ನಮ್ಮನ್ನು ಬಿಟ್ಟೋಗವ್ರೆ, ಇಷ್ಟು ದಿನದೊಳಗಡೆ ನಮ್ಮ ಕೆಲಸ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ, ಇಷ್ಟು ನಾನು ಏನು ಗಿಡಮೂಲಿಕೆ ತೋರಿದೆ, ಇಷ್ಟು ಗಿಡಮೂಲಿಕೆಗೂ ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಟ್ಟು, ವಶೀಕರಣ ವಿದ್ಯೆ ಮಂತ್ರವನ್ನು ಕೊಟ್ಟು, ನಾನು ಏನಿಲ್ಲಿ ಬಗಳಾಮುಖಿಯನ್ನು ಆವಾಹನೆ ಮಾಡಿದ್ದೀನಿ. ಈ ಬಗಳಾಮುಖಿಗೆ ನಾವು ಕೆಲಸ ಕೊಡಬೇಕಾದ್ರೆ ಆಕೆಗೆ ನೈವೇದ್ಯ ಏನು, ಪೂಜೆ ವಿಧಾನ ಏನು, ಬಗಳಾಮುಖಿಯನ್ನು ನಾವು ಆವಾಹನೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಮಂತ್ರ ಪ್ರಯೋಗ ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಕಾರಣ ಅದಕ್ಕಾಗಿ ನಾನು ಹೇಳೋದು, ಎಲ್ಲೋ ಕುತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ಕೆಲಸ ಮಾಡೋದಕ್ಕಾಗಲ್ಲ ಅಂತ. ನೋಡಿ, ಇಷ್ಟು ಬಳಕೆ ಆಗಬೇಕು. ಇದನ್ನ ನಾನು ಈ ಸದ್ಯಕ್ಕೆ ನಿಮ್ಗೆ ಸಮಯ ಭಾಳ ಅಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೋರ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸಾಮಗ್ರಿಗಳು ಬೇಕು. ಇನ್ನು ಕೆಲವು ರೀತಿಯಲ್ಲಿ ಪೂಜೆ ವಿಧಾನ ಇರ್ತದೆ, ಅದಕ್ಕೆ ಬೇಕಾದಂಥ ನೈವೇದ್ಯ, ಬಗಳಾಮುಖಿಗೆ
ಯಾವ ರೀತಿ ನೈವೇದ್ಯ ಬೇಕು ಇದನ್ನೆಲ್ಲ ಮಾಡಿ ಸರ್ವಸಿದ್ಧಿ ಮಂತ್ರವನ್ನು ಕೊಟ್ಟು ಸ್ಥಳ ಕಟ್ಟು. ಈಗ ನಾನು ನಿಮ್ಗೆ ಬರೀ ವಶೀಕರಣಕ್ಕೆ ಆಗ್ತಕ್ಕಂಥ ಮೂಲಿಕೆ ಬಗ್ಗೆನೇ ಮಾಹಿತಿ ಕೊಟ್ಟಿರೋದು. ಇದಾದ ನಂತರ ಸ್ಥಳ ಕಟ್ಟಿಗೆ ಯಾವುದು, ಸಭೆ ಕಟ್ಟಿಗೆ ಯಾವುದು, ಬಾಯಿ ಕಟ್ಟಿಗೆ ಯಾವುದು, ಆ ನಂತರ ವಶೀಕರಣ. ಇಷ್ಟು ಮಾಡಿದಾಗ ಇಷ್ಟನ್ನು ಮಾಡಿ ನಾವು ಯಾರನ್ನ ವಶಪಡಿಸ್ಕೋಬೇಕು ಅಂತೀವೋ ಆ ವ್ಯಕ್ತಿಗೆ ಹೊಟ್ಟೆ ಕೊಡಬೇಕು. ಹೊಟ್ಟೆ ಕೊಟ್ಟ ನಂತರನೇ ಕೆಲಸ ಆಗುವಂಥದ್ದು. ನೋಡಿ, ಇಷ್ಟೆಲ್ಲ ಕೆಲಸದ ಪ್ರೊಸೀಜರ್ ಇರ್ತದೆ. ಸುಮ್ಮನೆ ಏಕಾಏಕಿ ಯಾರಂದ್ರೆ ಅವ್ರು ಮಾಡೋದಕ್ಕಾಗಲ್ಲ. ಅಥವಾ ಇದಕ್ಕೆ ನಾವು ಹಾಕಿರ್ತಕ್ಕಂಥ ಗಿಡಮೂಲಿಕೆ ಒಂದೊಂದಕ್ಕೂ ಸಂಬಂಧ ಅಂತಕ್ಕಂಥದ್ದನ್ನ ಕಲ್ಪಿಸಿ ಯಾವುದರಿಂದ ಯಾವ ರೀತಿ ಕೆಲಸ ಆಗ್ತದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಆದಂಥ ಕೆಲವು ಮಂತ್ರ, ತಂತ್ರ, ಕುತಂತ್ರ ವಿದ್ಯೆಗಳನ್ನು ಕೊಟ್ಟು ಕೆಲಸ ಮಾಡಿದಾಗ, ಅದರಲ್ಲೂ ಕೂಡ ನೋಡಿ, ಇಲ್ಲಿ ನಾವು ಏನೇ ಬಳಕೆ ಮಾಡಿದ್ರು ಕೂಡ ಧರ್ಮವನ್ನು ಅನುಸರಿಸಬೇಕು. ಮೇಯ್ನು ಧರ್ಮ ಅನುಸರಿಸಿ ಕೆಲಸ ಮಾಡಿದ್ರೆ 100% ಕೆಲಸ ಆಗ್ತದೆ. ಅದಕ್ಕೆ ನಾನು ಹೇಳೋದು, ನೀವು ಎಲ್ಲೇ ಹೋಗಿ ನೇರ ಹೋಗಿ ಕುತ್ಕೊಂಡು ಕೆಲಸ ಮಾಡಿಸಿ ಒಂದು ಒಳ್ಳೆ ಗುರುವಿನ ಒಂದು ಮಾರ್ಗದರ್ಶನ ತಗೊಳ್ಳಿ. ಆವಾಗ ಖಂಡಿತವಾಗ್ಲೂ ಕೆಲಸ ಆಯ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.